ಅಲ್ಲಿ ತಕ್ಕ ಹೋಗಿದ್ದೇನಲ್ಲ ಕರೆಂಟ್ ಎತ್ಕೊಂಡಿತ್ತಪ್ಪ ಎಲ್ಲ ನೋಡಿ ನಿನ್ನ ಹೊಲ್ದಾಗೂ ಎಲ್ಲ ಹೋಗ್ತಾ ಇದ್ದಾವೆ ಇಲ್ಲ ಅಂತೇಳಿ ಎಲ್ಲ ನೋಡ್ಕೊಂಡು ಬಂದು ಮಾಡ್ತಾ ಇರೋದ್ರಿಂದ ವೇದು ನಮ್ಗೆ ಏನು ಸಮಸ್ಯೆ ಇಲ್ಲ ಕಣಪ್ಪ. ನಾವು ಎಲ್ಲಾನ ನೀನೇ ನೋಡ್ಕೊಂತೀಯ, ನಮ್ಮ ಹೊಲ ಆಗಲಿ ಎಲ್ಲ ಚೆನ್ನಾಗಿ ನೋಡ್ಕೊಂತೀಯ. ನೀನಿರೋದ್ರಿಂದ ನಮಗೇನೇನು ಬಾಯಿ ಇಲ್ಲ. ಎಲ್ಲ ನಮಗೇನೇನು ಯಾವುದೇ ರೀತಿ ಯಾವುದೋ ನಮಗೆ ನೋಡ್ಕೋಬೇಕಪ್ಪ ಜವಾಬ್ದಾರಿಯಿಂದ ಅನ್ನೋದೇನಿಲ್ಲ. ನೀನೇ ನೋಡ್ಕೊಂತೀಯಲ್ಲ. ನಾನು ಅಕ್ಕೆ ಹೇಳ್ತೀನಿ ಅಣ್ಣಗೆಲ್ಗ ನಿನ್ನ ಕೆಲಸಕ್ಕೆ ನೀನು ಹೋಗ್ತೀಯಲ್ಲ ಸುಮ್ಮನೆ ಹೋಗಲ್ಲ. ನಿನ್ನ ಕೆಲಸ ನೀನು ಮಾಡ್ಕೆ ಯಾವ್ದಾನ ಕೆಲ್ಸಕ್ಕೆ ಹೋಗು. ಇದು ನೀನು ಇಲ್ಲಿ ಉಳಿಸ್ಕ ಯಾವ್ದಾನ ಕೆಲ್ಸಕ್ಕೆ ಹೋಗಿ ನಾನೆಲ್ಲ ನೋಡ್ಕೊಂತ ನೀರಿಕ್ಕದು ಎಲ್ಲ ನಾನೇ ನೋಡ್ಕೊಂತೀನಿ. ಯಾತ ತಲೆ ಕೆಡಿಸ್ಕೊಂಬದು ಬೇಡ ಇವನು ಸುಮ್ಮನೆ ಎಲ್ಲಾನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಣ್ಣಯ್ಯ. ಅದಕ್ಕೆ ಹೇಳ್ತೀನಿ ಅಣ್ಣ ಎಲ್ಲಾನು ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಒಂದು ಆಟ ಪಾಠ ತಗೊಂಡು ಆಟ ನಾನು ಹೊಡಿಯೋಕೆ ಹೋಗಲ್ಲ ಸುಮ್ಮನೆ ಅಂತ ಸುಮ್ಮನೆ ಕುಕ್ಕೊಂಡು ಏನತ್ತ ನಾನೆಲ್ಲ ನೋಡ್ಕೊಂತ ನೀರಿಕ್ಕದು ನೀರು ತಿರುವುದು ಏನು ದೊಡ್ಡದು ಅದೆಲ್ಲ ನಾನು ನೋಡ್ಕೊಂತೀನಿ. ನಮ್ದಾದ್ರೂ ನಿಮ್ದಾದ್ರೂ ಎರಡು ಒಂದೇ. ನಾನು ನಮ್ಮದು ನಿಮ್ಮದು ಯಾವತ್ತೂ ಬೇರೆ ಬೇರೆ ಅಂತ ಅಂದ್ಕೊಂಡಿಲ್ಲ. ಏನೋ ನಾವು ಮನೆ ಬೇರೆ ಮಾಡ್ಕೊಂಡಿರ್ಬೋದು, ಸುಮ್ಮನೆ ಬೇರೆ ಹೋಗ್ಬೇಕು ಅಂತ ಹೋಗಿರೋದು ಅಷ್ಟು ಬಿಟ್ಟರೆ ನಾವೇನೇನು ಯಾವತ್ತೇನು ನಮ್ಮದು 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 ನಿಮ್ಮದು ಅಂತ ಭೇದ ಭಾವನೆ ಇಲ್ಲ. ನಾವು ಯಾವತ್ತೂ ಹಿಂಗೆ ಇರಬೇಕು. ಅವಳು ನಮ್ಮ ಕವಿತನ ಎದುರಿಗೆ ಯಾವತ್ತೂ ಹಿಂಗೆ ಇರಬೇಕು. ಮತ್ತೆ ಅವಳೆದ್ರಿಗೆ ನೀವು ಚೆನ್ನಾಗಿರ್ಬೇಕು, ಅದೇ ಹೊಟ್ಟೆವ್ರಿ. ನೀವಿಬ್ರು ಚೆನ್ನಾಗಿರಲ್ಲ, ನಾನು ಕೆಂಪಿ ಚೆನ್ನಾಗಿರೋದಕ್ಕೂ ಅದಕ್ಕೂ ಅವಳಿಗೆ ಅದೇ ಹೊಟ್ಟೆವ್ರಿ. ಭಾಳ ಅಯ್ಯೋ ಕಾತ್ಕೊಂಡಿದ್ದಾಳೆ. ಇವರಿಬ್ರು ಯಾವ ಜಗಳ ಆಡ್ತಾರಪ್ಪ ನಾನು ನೋಡ್ತೀನಿ, ನನ್ನ ಕಣ್ಣೆದ್ರಿಗೆ ನೋಡ್ತೀನಿ ಅಂತೇಳಿ ಅವಳು ಕಾತ್ಕೊಂಡಿದ್ದಾಳೆ. ಅವಳೆದ್ರಿಗೆ ನಾವು ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು. ಎಲ್ಲರೂ ಚೆನ್ನಾಗಿರ್ಬೇಕು ನಾವು ಯಾವಾಗಲೂ. ಮತ್ತೆ ಕೋಳಿ ಕಟ್ ಮಾಡಿಸ್ಕೊಬತ್ತೀನಿ ಅಕ್ಕಮ್ಮ ಇವತ್ತು. ಇಲ್ಲೇ ಮಾಡೋಣ, ಇಲ್ಲೇ ಮಾಡಿ ಇಲ್ಲೇ ಉಂಬಕ್ಕಾಗುತ್ತೆ. ಹೊರಗೆ ಮಾಡಿ ಸೌದೆ ಒಲೆಯಾಗಿ ಇಕ್ಕಿ ಮಾಡೋಣ. ಇಲ್ಲೇ ಹೊರಗೆ ಮಾಡೋಣ. ಹೊರಗೆ ಮಾಡಿ ಎಲ್ಲರೂ ಇಲ್ಲೇ ಉಂಬಕ್ಕಾಗುತ್ತೆ. ಅಮ್ಮನಿಗೂ ಹೇಳ್ತೀನಿ, ಬೇಬಿರಿಗೆ ಒಂದು 5 kg ಕೋಳಿ ಕಟ್ ಮಾಡಿಸ್ಕೊಬತ್ತೀನಿ. ಇಲ್ಲೇ ಮಾಡೋಣ. ಒಂದಾಗೆ ಮಾಡ್ಬೇಕು ನಾವು. ಹಬ್ಬ ಯಾತೇ ಮಾಡಲಿ ನಾವೆಲ್ಲ ಒಂದಾಗೆ ಇರಬೇಕು, ಒಂದಾಗಿ ಮಾಡ್ಬೇಕು. ಇಲ್ಲೇ ಕಟ್ ಮಾಡಿಸ್ಕೊಬತ್ತೀನಿ ಅಕ್ಕಮ್ಮ. ಇಲ್ಲೇ ನೀನೇ ಮಾಡ್ಬಂತಿ. ಕೆಂಪಿಗೆ ಹೇಳ್ತೀನಿ, ಅವ್ರ ಅಪ್ಪರ ಮಂತಕ್ಕೆ ಹೋಗ್ಯಾಳೇನ. ಅವ್ರ ಅಪ್ಪ ಇನ್ನು ಯಾಕೆ ಸೆನಕ್ಕಿಲ್ಲ ಅಂತ ನೋಡ್ಕೊಂಡು ಮಾತಾಡ್ಸಿಬತ್ತೀನಿ ಅಂತ ಹೋಗ್ಯಾಳೆ. ಬತ್ತಾಳೆ. ನಾನು ಹಂಗಂದು ಅಲ್ಲೇ ಮಾಡೋಕ್ಕಾಗುತ್ತೆ ಹೇಳು. ಅಕ್ಕ ಮಂತಾಗೆ ಅಂದ್ಲು. ಅಕ್ಕಿ ಅತ್ತ ಇಲ್ಲಿಗೆ ಮಾಡೋಣತ್ತ. ಯಾಕೆ ಸುಮ್ಮನೆ ಒಂತಾಗ ಮಾಡ್ಬೇಕು. ಒಂತಾಗ ಮಾಡ್ಕೊಂಡು ಉಂಟ್ಕೊಂಡು ಸೆನಕ್ಕಿರೋದು ನೋಡ್ಬೇಕು. ಹೇಳಪ್ಪ ಮಾಡೋಣ, ಏನು ಅದಕ್ಕೇನಂತೆ. ಎಲ್ಲರೂ ಒಂತಾಗ ಮಾಡಿದ್ರೇನೆ ಚೆನ್ನಾಗಿ. ಸರಿ ಆಯ್ತು ಹೇಳಿ, ಇಲ್ಲೇ ಮಾಡೋಕ್ಕಾಗುತ್ತೆ. ಕಟ್ ಮಾಡಿಸ್ಕೊಂಬ. ಇಲ್ಲೇ ಎಲ್ಲ ಖಾರ ಸಾಂಬಾರು ಎಲ್ಲ ಅರ್ದು ಎಲ್ಲ ಇಲ್ಲೇ ಇಕ್ಕಾಗುತ್ತತ್ತ. ಹೊರಗೆ 1-2 ಸೌದಿ ಅಂದರೆ ಸೌದೆ ಒಲೆಯಾಗ ಮಾಡಿದ್ರೆ ಬೋಲ್ ಚೆನ್ನಾಗಿರುತ್ತೆ ಕಾಣಲ್ಲ. ನಲೆನವೇದು ನಮ್ಮ ಏದು ಏನಂದ್ರೂ ಎಲ್ಲ ಹಳೆ ಕಾಲದ್ದು ಸೌದೆ ಇದ್ದಾವೆ. ಸೌದಿ ಏನು ಒಂದು ಬಾರಿ ತಂದಾಕ್ನಿ ಈಗ ನೀನು. ಈಗ ಸೌದಿ ಏನು ನೀನು ಅವೇನು ಈಗ ಪ್ರಿಯ ಸಿಗೋ ಅಂಥವು ಸೌದಿ ಏನು ದುಡ್ಡು ಕೊಟ್ಟು ತರ್ಬೇಕಮ್ಮಂಗಿಲ್ಲ. ಈಗ ಗ್ಯಾಸ್ ನಂಗೇನು ಫ್ರೀಯಾಗಿ ಸಿಗ್ತವೆ. ಜನ ಹಂಗೆ ಮತ್ತೆ ಫ್ರೀಯಾಗಿ ಸಿಗೋದು ಬಿಡ್ತಾರೆ. ಒಟ್ಟಿನಲ್ಲಿ ಅರ್ಜೆಂಟ್ಗೆ ಆಗೋದು ನೋಡ್ಕೊಂಬ್ತಾರೆ ಈ ಗ್ಯಾಸ್ ಉಪವಾಸ ಅಂತ. ಈ ಗ್ಯಾಸ್ ನಡಿಗೆ ಉಣ್ಬಾರ್ತಾಗ ಸೌದೆ ಒಲೆಯಾಗೆ ಉಣ್ಬೇಕು. ಸೌದೆ ಒಲೆಯಾಗೆ ಅಡುಗೆ ಮಾಡ್ಕೊಂಡು ಉಂಟ್ರೇನೇನಿ. ಮೊದಲನಾರೆಲ್ಲ ಅವಾಗ ಅದಕ್ಕೆ ಮತ್ತು 10 ವರ್ಷ ಬದುಕಾರು. ಈಗ ಗ್ಯಾಸ್ನಾಗಳು ಉಣ್ಬೇಕಂತೆ, ಸೌದೆ ಒಲೆಗಳು ಉಂಡ್ರೆ ಅದು ಬರುತ್ತಂತೆ ಇದು ಬರುತ್ತಂತೆ ಅಂತಾರೆ. ಮೊದಲನೇರೆಲ್ಲ ಸೇನ ಕುಂಟ್ಕೊಂಡು ಗುಂಡ್ಕಾಲಾಗಿದ್ರು. ಈಗಿನವರೆಲ್ಲಿ 40-50 ವರ್ಷಕ್ಕೆ ಟಿಕೆಟ್ ತಗೊಂತಾರೆ. ಅದೇ ಮತ್ತೆ ಅಲ್ಲ ಸೌದೆ ಒಲೆಯಾಗೆ ಉಣ್ಬಾರ್ದು ಹೊಗೆ ಅಂತ ಹೇಳ್ತಾರಂತೆ. ಅದೇ ಹೆಂಗಪ್ಪ ಮೊದಲನರೆಲ್ಲನ 100 ವರ್ಷ 110 ವರ್ಷ ತನಕ ಬದುಕಾರಂತೆ. ಈಗಿನವ್ರು 50 ವರ್ಷಕ್ಕೇನೆ 40-50 ವರ್ಷಕ್ಕೇನೆ ಅಲ್ಲೇ ಯಾರು ಇರಲ್ಲಪ್ಪ. ಹಂಗಾಗುತ್ತೆ ಇವಾಗಿನ ಕಾಲದಾಗ. ಅದ್ರಾಗ 108 ಕಾಯಿಲೆ. ಮೊದಲು ಯಾವ ಕಾಯಿಲೆ ಇರಲಿಲ್ಲ. ಈಗ ಫಿಲ್ಟರ್ ನೀರು ಕುಡಿತಾರೆ. ಫಿಲ್ಟರ್ ನೀರ್ನಾಗ ಅಡುಗೆ ಮಾಡೋರು ಮಾಡ್ತಾರೆ. ಏನು ಹಂಗೆ ಅಯ್ಯೋ ಅಯ್ಯೋ ಅಯ್ಯಪ್ಪ. ಇವಾಗ ಎಲ್ಲ ಗ್ಯಾಸ್ ಯಾವ ಸೂಳು ಬಂತೀವಿ ಅದರಿಂದ ಅಷ್ಟೇ ಎಫೆಕ್ಟ್ ಐತಿ. ಯಾವ್ದು ಈಜಾಗ ಆಗುತ್ತೆ ಅದ್ರ ಹಿಂದೆ ಎಷ್ಟು ಎಫೆಕ್ಟ್ ಐತಿ ಎಂಬುದು ಗೊತ್ತಿಲ್ಲ. ಬೋಲು ಇದು ಸೌದೆ ಒಲೆನೇ ವಾಸೆ. ಮೊದಲಿನವರು ಎಲ್ಲನ ಹುಟ್ಟೋದು ಬೀಸೋದು ಹೊಲ್ದಾಗ ಬದುಕು ಮಾಡೋದು ಎಲ್ಲ ಮಾಡೋರು. ಎಷ್ಟು ಜಲ್ದಿ ಎಲ್ಲ ಬದುಕು ಮಾಡ್ಕೊಂಡು ಹೊಲ್ದಾಗಳು ಮನೆಗಳದೆಲ್ಲ ಬದುಕು ಮಾಡ್ಕೊಂಡು ಹೆಂಗೆ ಗಟ್ಟು ಮುಟ್ಟೆಯಾಗಿರೋರು. ಈಗ ಕ್ಯಾಪಟ್ಟೆ ಮನೆಯಾಗಿದ್ರು ಕಾಯಿಲೆ ಕಸೇಲಿ ಇಟ್ಟಿಟ್ಟು ಹುಡುಗರಿಗೆಲ್ಲ ಆ ರೋಗ ಈ ರೋಗ ಅಂತಾರೆ. ಯಾತ ಬರ್ತಾವಪ್ಪ ಊಟ ನೆನೆಸ್ಕೊಂಡ್ರಿ ಎಪ್ಪಿದೇನಪ್ಪಿದ್ ಮನ್ಸಿನ ಜನ್ಮ ಅನ್ಸುತ್ತೆ. ನಿಜವಾಗ್ಲೂ ಸರಿ ನೆನೆಸ್ಕೊಬಿಟ್ರೆ ಇರತಕ್ಕ ಚೆನ್ನಾಗಿರ್ಬೇಕು. ಇವಾಗ ಇದ್ದಾರೆ ಇವಾಗ ಇರಲ್ಲ ಅಂತ ಅನಿಸುತ್ತೆ. ಆದ್ರೂ ಮನುಷ್ಯ ಅನ್ನೋದಕ್ಕೆ ಛಲ ಅನ್ನೋದು ಇದ್ದೇ ಇರುತ್ತೆ. ಬಿಡು ಏನು ನಾವ್ಯಾಕೆ ಅವ್ರ ಹತ್ರ ತೆಗ್ದು ಮಾತಾಡಿಸ್ಬೇಕು, ಅವ್ರು ಯಾಕೆ ತಗ್ಗಿ ಅವ್ರನ್ನ ಮಾತಾಡಿಸ್ಬಾರ್ದು ಅಂತ ಸಿಟ್ಟಿದ್ದೇ ಇರುತ್ತೆ ಮನುಷ್ಯನಿಗೆ. ಇರುತ್ತೆ ಮನುಷ್ಯನ ಮೇಲೆ ಹಂಗೇನೆ. ಏನ ಅವಾಗ ಆಗಿದ್ದವ ನೋಡ್ಕೊಂಬ ಅಂತಾರೆ. ಇವಾಗ ಹಂಗೆ ಯಾತ ತಲೆ ಕೆಡ್ಸ್ಕೊಂಬಕ್ಕಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಸೋಲ್ಕ ನಾನು ಎಲ್ಲ ಕಟ್ ಮಾಡಿಸ್ಬಿಡ್ತೀನಿ. ಹೋಗಿ ನಮ್ಮದು ಐರಾವತ ತಗೊಂಡು ಹೊಲ್ಟ್ಬಿಡ್ತೀನಿ. ಐರಾವತ ತಗೊಂಡು ಹೋಗಿ ಅಂದರೆ ಅಯ್ಯೋ ನಾನು ಟೀ ಬಸ್ ಹಾಡ್ಕೊಳೋದ್ರೆ ಎಲ್ಲ ಇವೇದೊಂದು ಏನಪ್ಪ ಐರಾವತ ಅಂಬ್ತಾರೆ. ಏನು ಎಲ್ಲರೂ ಹೆಂಗೆ ಅಂಬ್ತಾರೆ ಗೊತ್ತೇ, ಐರಾವತ ಅಂಬ್ತಾರೆ. ಯಾವಾಗಿಂದ ಟಿವಿ ಸಿಕ್ಕನ್ ಕರ ಅನ್ನಿಸ್ಕೊಂಡು ಹೋಗ್ತಿಯಲ್ಲ ಅದಕ್ಕೆ. ನನಗೇನದು ಬೋಲ್ ಚೆನ್ನಾಗೈತೆ ಅದಕ್ಕೆ ಎಲ್ಲರೂ ಇದೇ ನಿಕ್ಕಣಿ ಅಂಬ್ತಾರೆ. ನನಗೆ ಅದು ಬೋಲ್ ಚೆನ್ನಾಗೇ ಅಡ್ಜಸ್ಟ್ ಆಗೈತಿ. ನನಗೆ ಅದೇ ವಾಸಿ. ವೇದು ದೇವ
ಮತ್ತೆ ನಿಮ್ಮ ತೆಗೆತ್ತ ಮಾತಾಡ್ಬೇಕಾಯ್ತು ಕಣ. ರುಚಮ್ಮ, ಏನು ಮಾಡ್ತೀರಾ? ಏನು ಮಾಡ್ತಾ ಇದ್ರಿ ಹೇಳು? ಸರಿ ಆಯಿತು, ಕಟ್ ಮಾಡಿಸ್ಕೊಂಬರಪ್ಪ. ಇಲ್ಲೇನೆ ಹೊರಗೆ ಮಾಡಿ ಎಲ್ಲರೂ ಉಣ್ಬೇಕಾಗುತ್ತೆ. ಬೇಬಿನು ವೈಭವನು ಎಲ್ಲರಿಗೂ ಗಿರ್ಜಿಂಬೇರ್ಗೆಲ್ಲ ಹೇಳ್ಬಾ. ಎಲ್ಲರೂ ಇಲ್ಲಿಗೆ ಬರ್ರಿ ಊಟಕ್ಕೆ ಅಂತೇಳಿ. ಸಿದ್ಲಿಂಗಣ್ಣಗೂ ಎಲ್ಲರಿಗೂ ಹೇಳು. ಎಲ್ಲರೂ ಬಂದು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಲಿ. ಏ, ನಿಮ್ಮನ್ನೇ ಮಾತಾಡಿಸ್ತಿರೋದು, ಒಬ್ರನ್ನ ಮಾತಾಡಂಗಿಲ್ಲ. ರುಚಮ್ಮ, ವೇದೋ, ದೇವೋ, ನಿಮ್ಮನ್ನೇ ಕಂಡ್ರೆ ಮಾತಾಡಿಸ್ತಿರೋದು, ನಿಮ್ಮನ್ನೇ ಮಾತಾಡಿಸ್ತಿರೋದು. ವೇದೋ, ಹೋಗಪ್ಪ, ಸುಮ್ಮನೆ ಹೋಗತ್ ಕಲಿ, ಯಾರನ್ನು ಮಾತಾಡಿಸ್ಬೇಡ, ಸುಮ್ಮನೆ ಹೋಗು. ಸುಮ್ಮನಿರಪ್ಪ ನೀನು. ಯಾಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ತಿ? ಯಾತ ಮಾತಾಡಕ್ ಹೋಗ್ಬೇಡ. ಸುಮ್ಮನಿರತ್ ಕಲಿ, ಕೇಳಿಲ್ಲ ಅಮ್ಮಂಗಿರು ಅಷ್ಟೇನೆ. ಮಾತಾಡ್ಕೊಂಡು ಹೋಗ್ತಾರೆ ಜನ. ಯಾರನ್ನೂ ನಾವು ಮರ್ಯಾದೆ ಕೊಟ್ಟಿದೀವಿ. ಕಳ್ಕೊಂಡಿರೋರ್ಗೆ ಯಾರು ಮರ್ಯಾದೆ ಕೊಡಲ್ಲ. ಸುಮ್ಮನಿರು, ಯಾತ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ತಲೆ ಕೆಡಿಸ್ಕೊಂಬದಲ್ಲ, ಯಾಕೆ ಬಂದು ಮಾತಾಡ್ಬೇಕು? ಸುಮ್ಮನೆ ಹೋಗತ್ ಕಲಿಬೇಕು. ಅಣ್ಣ, ನಮ್ಮ ಕೆಲಸ ನಾವು ನೋಡ್ಕೊಂಬಂದು ನಡಿ. ಸುಮ್ಮನೆ ಹತ್ಲಾಗ ನಮ್ಮ ಪಾಡಿಗೆ ನಾವು ಹತ್ತು ಹೋದ್ರೆ ಯಾವುದೂ ಇರಲ್ಲ. ನೋಡಿ ಹತ್ಕಮ್ಮ, ನೀನು ಒಳಗೆ ನೋಡಿ, ನಾನು ಅಣ್ಣ ಹೋಗ್ತೀವಿ. ಅವನು ಅಲ್ಲಿ ಒಂದಿಟ್ಟು ಯಾತ ಥರದೈತೆ ಅಲ್ಲಿ ಬೇಕು, ಕರ್ಕೊಂಡು ಹೋಗ್ತೀನಿ. ನಿನ್ ಕಂಡ್ರಲ್ಲ, ನಿಮ್ಮನೆ ಕಂಡ್ರಲ್ಲ ಮಾತಾಡಿಸ್ತಿರೋದು. ಏನು ಈ ಪಾಟಿ ದೌಲತ್ ಮಾಡಬಾರ್ದು ಕಂಡ್ರವು, ಈ ಪಾಟಿ ಮಾಡಬಾರ್ದು. ಹಿಂಗೆ ಮಾತಾಡಿಸ್ತಿದ್ರು ಈ ಪಾಟಿ ದೌಲತ್ ಮಾಡ್ಕೊಂಡು ಹೋಗ್ತಿರಲ್ಲ. ಅವಾಗಿಂದ ಮಾತಾಡಿಸ್ತಾ ಇದ್ದು ನಿಮ್ಗೆ ಯೋಟೆಲ್ಲ ಐತೆ ದೌಲತ್ತು. ಅವಾಗಿಂದ ಮಾತಾಡಿಸ್ತಿದ್ರು ನೋಡ್ರಲ್ಲ ಹೆಂಗೆ ಹೋಗ್ತಾ ಇದ್ದೀರಾ. ನಾನು ಮಾಡ್ಕೊಂಬಲ್ಲ. ನಾವ್ ಯಾಕೆ ಸುಮ್ಮನೆ ಮಾತಾಡಿಸ್ದಾಗ ಮಾತಾಡ್ಸಿರ ಇವ್ರಿಗೆ ಸಿಟ್ಟು, ಮಾತಾಡಿಸ್ಲಿಲ್ಲ ಅಂದ್ರೆ ಮಾಮ ಸಿಟ್ಟು. ಯಾಕೆ ಮಾತಾಡಕ್ಕೆ ಹೋಗ್ಲೊಟ್ನಲ್ಲಿ ನಾವು ಚೆನ್ನಾಗಿರ್ಬೇಕಷ್ಟೇನೆ ಅಣ್ಣ ತಮ್ಮಗಳು. ನಿನ್ ಕಂಡ್ರವ್, ನಿಮ್ಮನೆ ಕಂಡ್ರಲ್ಲ ಮಾತಾಡ್ಸೋದು. ಮಾತಾಡಿಸ್ಬೇಡ ನೀನು, ಮಾತಾಡಿಸ್ಬೇಡ ಅಂತ ಹೇಳ್ತಾ ಇರೋದು. ಹೋಗು ಸುಮ್ಮನೆ. ಯಾಕೆ ಇವಾಗ ಬಂದಿಲ್ಲ ನಮ್ಗೆ? ಯಾಕೆ ತಾಳಿ ತಿಂತೀಯ? ಇವಾಗ ನಮ್ಮ ಸವಾಸ ಬೇಡ ಅಂತ ನೀನು ಬೇರೆ ಹೋಗಿದ್ಯಲ್ಲ, ಮಾತಾಡ್ಸಲ್ಲ. ನೀವು ಮಾತಾಡಿಸ್ಬೇಡ್ರಿ ಅಂತ ಹೇಳ್ತಿದ್ದಾನು, ಇವಾಗ ಹೆಂಗೆ ಬಂದು ಮಾತಾಡಿಸ್ತೀಯ? ನಾ ಮಾತಾಡಿಸ್ದಾಗ ಮಾತ್ರ ನೀವು ಮಾತಾಡಲ್ಲ. ಕ್ಯಾಂಪಿಗೆ ಬಾ, ಮೀನು ಸಾರು ಮಾಡಿದ್ದೀನಿ ಬಾರ್ಮಮ್ಮ ಉಣ್ ಮಂತಿ ಅಂತ ಹೇಳಿ ಕರೆದ್ರಿದ್ಕೆ ನಾನು ಬರೋಲ್ಲ, ನೀವು ನಾವು ಮಾತಾಡಿಸ್ಬೇಡ್ರಿ ಅಂತ ಹೇಳ್ದಾನು. ಇವಾಗ ಹೆಂಗೆ ಬಂದಿದ್ಯಾ ಮತ್ತು ನಮ್ಮ ಮನೆ ಬಾಕ್ಲಕ್ಕೆ ಮಾತಾಡ್ಸೋಕ್ಕೆ? ಏನ ಬಾರಲ್ಲ ಅಂತ ಯಾಕೆ ತಲೆ ಕೆಡಿಸ್ಕೊಂತಿ ನೀನು? ಇಂಥವ್ರನ್ನೆಲ್ಲ ಬಿಟ್ಟಾಗ ಸುಮ್ಮನೆ ಆಗ್ಬೇಕಣಲ್ಲ. ಅಲ್ಲಡು, ನೀನು ಏನಲ್ಲ, ನೀನು ಹಿಂಗೆ ಹೇಳತ್ತ. ಅಲ್ಲ ಸುಮ್ಮನೆ ಬಾರಲ್ಲ, ಏನನ ಮಾಡ್ಕೊಂಬ್ಲಲ್ಲ ಅವರು. ಹೇಳಕ್ ಹೋದ್ರೆ ಅವ್ರಿಗೆ ಮ್ಯಾಕ್ ಹೋಗುತ್ತಿ. ಹೇಳಕ್ ಹೋಗ್ಬಾರ್ದು, ಸುಮ್ಮನೆ ಕೇಳಲಿಲ್ಲಮ್ಮಂಗೆ ಬರಬೇಕು. ಅಲ್ಲ ಕಣೋ, ಯಾಕ ಮಾತಾಡ್ಬೇಕಾಯ್ತು ತಡಿರಲ್ಲ ಇಬ್ರದಾಗೂ. ನೀನು ಹಿಂಗೆ ಇರ್ತೀರೇನಲ್ಲ? ಏನು ಹಂಗೇನೆ ಅಯ್ಯಪ್ಪ ಇಬ್ರಳು ಈ ಪಾಟಿ ಹಿಂಗೆ ಆಡ್ಬಾರ್ದು ಕಂಡ್ರು. ನಾನು ಎಂತೆಂತಾರನ್ನ ನೋಡಿ, ನೀನು ನಿಮ್ಮಂಗೆ ಆಡೋರು ನಾನು ನೋಡಲಿಲ್ಲ. ಏನು ಮಾತಾಡಿಸ್ತಾ ಇದ್ದೀನಿ, ಒಂದು ಬೆಲೆ ಗೌರವ ಕೊಡಲ್ವಲ್ಲೋ? ಕೊಟ್ಟಿರೋದು ನಾವು ಉಳಿಸ್ಕೊಂಬಕ್ಕಾಗ್ತಿಲ್ಲ ಯಪ್ಪ ನಿಮಗೆ. ಕೊಟ್ಟಿದ್ದೀವಿ ನಾವು, ಬೆಲೆ ಗೌರವ ಎಲ್ಲ ಕೊಟ್ಟಿದ್ದೀವಿ. ಬೆಲೆ ಗೌರವ ಎಲ್ಲ ಕೊಟ್ಟು ನಾವು ಅಲ್ಲೇನೇ ಇದು ಮಾಡ್ಕೊಂಡಿರೋದು. ಬೆಲೆ ಗೌರವ ಎಲ್ಲ ಕೊಟ್ಟಿದ್ದೀನಿ. ನಿನಗೆ ಉಳಿಸ್ಕೊಳಕ್ಕೆ ಇದಿಲ್ಲ ಅಷ್ಟೇ. ಈಗ ನೀನು ಏನನ್ನ ಮಾಡ್ಕೆ, ನಮ್ಗೆ ಅದೊಟ್ಟು ಸವಾಸ ಅಲ್ಲ. ನಮ್ಗೆ ಯಾತಿ ಹೇಳ್ಬೇಡ ನೀನು. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಸುಮ್ಮನೆ ಅಪ್ಪನ ಬಿದ್ದಿರೋದು ಕಲಿ. ನಮ್ಗೆ ಯಾತಿ ಹೇಳಕ್ಕೆ ಬರ್ಬೇಡ ನೀನು. ಯಾತು ಹೇಳಕ್ಕೆ ಬರ್ಬೇಡ. ಹೇಳ್ತಾ ಇದ್ನಲ್ಲ, ಇನ್ನು ಏನು ಹೇಳ್ಬೇಡ ಅಂತಲೇ ಹೇಳ್ತಾ ಇರೋದು ನಾವು. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಸುಮ್ಮನೆ ಹೋಗೋದು ಕಲಿ. ನಮ್ಗೆ ಯಾತು ಹೇಳ್ಬೇಡ. ನೀನು ನಮ್ಮನ್ನು ಮಾತಾಡ್ಸಕ್ಕೆ ಬರಬೇಡ. ನಾನು ಮಾತಾಡಿಸ್ದಾಗ ಮಾತ್ರ ನೀನು ಹೆಂಗೆ ಡೆವಲಪ್ ಮಾಡ್ತೀಯ? ನೀನು ಹಿಂಗೆ ಇರ್ತೀಯಾ? ಹಿಂಗೆ ಇರ್ತೀನಿ ನಾನು, ಮಗಳ ಮನೆಯಾಗಿ ಅಮ್ಮಂಗೆ ಹಿಂಗೆ ಇದು ಮಾಡ್ತಿದ್ದೆ. ಇವಾಗ ಹೋಗಿ ನಮಗೆ ನೀನು ತಲೆ ತಿನ್ಬೇಡ. ನೀನು ಯಾಕಲ್ಲ ತಲೆ ಕೆಡಿಸ್ಕೊಂತಿ? ಸುಮ್ಮನೆ ಬಾ ಅಂದರೆ ಸುಮ್ಮನಿರಲ್ಲ. ಸರಿಯಾಗಿ ಹೇಳ್ಬೇಕು. ಇವ ಅಪ್ಪಗೆ ಹೇಳಿರೆ ಮತ್ತೆ ಇನ್ನೊಂದ್ಸತಿ ಬಂದಿಲ್ಲ ಮಾತಾಡ್ಸಲ್ಲ. ಹೇಳಿಯಲ್ಲ, ಸುಮ್ಮನೆ ಹೋಗೋಣ. ಅಲ್ಲ ನೋಡಿ, ಮಾತಾಡ್ಸಿರು ಮಾತಾಡಲಿ ನೋಟಿರ್ಬೇಕು ಇವ್ರಿಗೆ ದೌಲತ್ತು. ಹಿಂಗೆ ಇರ್ತಾರೆ ನಮ್ಮಂಗೆ. ಬಾರಿ ಇದನ್ನು ಮಾಡ್ತಾರೆ. ಅಲ್ಲ ನಾನು ಏನೋ ಅನ್ಕೊಂಡಿದ್ದಿ? ಅಲ್ಲ ಈ ಪಾಟಿ ಹಿಂಗೆ ಮಾಡ್ಬಾರ್ದು ಕಂಡ್ರಲ್ಲ ನೀವು. ನೋಡಿದ್ರಲ್ಲ ವೀಕ್ಷಕರೇ, ನಾನು ಬಂದು ಮಾತಾಡ್ಸಿದ್ರು ಯಾತ ಹೇಳೋಣ ಅಂತ ಬಂದಿದ್ದೆ. ಮಾತಾಡಂಗೆ ಇಲ್ಲ. ಏನು ದೌಲತ್ ಮಾಡ್ತಾರೆ ನೋಡ್ತಾ ಇರಿ. ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಹೋಗ್ಬಿಟ್ಟು ನಂಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮತ್ತೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.